ಸೀತಾ ಸ್ವಾಮಿ, ಅಲ್ಲಿ ನೋಡಿ. ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು ಸ್ವಾಮಿ. ಪ್ರಾಣೇಶ್ವರ, ಆ ಮೃಗವನ್ನು ತಂದು ಕೊಡಿ ಸ್ವಾಮಿ. ಅದರೊಂದಿಗೆ ನಾನು ಆಟವನ್ನಾಡಿಕೊಂಡು ನನ್ನ ಬೇಸರವನ್ನು ಕಳೆಯುವೆನು. ಬೇಡ ಸೀತಾ, ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ನಾನೆಂದು ನೋಡಿಲ್ಲ. ಅದೇಕೋ ನನಗೆ ಮಾಯಾಮೃಗವೆಂದು ಗೋಚರಿಸುವುದು. ಬೇಡ ಸೀತಾ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ಆ ಮೃಗವನ್ನು ನನಗೆ ತಂದು ಕೊಡಿ ಸ್ವಾಮಿ. ಅದನ್ನು ನನಗೆ ತಂದು ಕೊಡದಿದ್ದರೆ ನಾನು ಆಹಾರಾದಿಗಳನ್ನು ತ್ಯಜಿಸಿ ಬಿಡುವೆನು ಪ್ರಾಣೇಶ್ವರ. ಸೀತಾ, ನೀನಿದ ಮೃಗವ ನೀನಿದ ಸೀತಾ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಯೇನ. ಆ ಮಾಯಾ ಮೃಗವ ನೀನಿದ ನೋಡಿ ಬಯಸುವೆಯೇನ. ಮಾಯಾ ಮೃಗವ ನೀನಿದ. ಬೇಡ ಸೀತಾ, ದಾನವ ಮಾಯೆ ಸೀತಾ, 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 ಸೀತಾ,
ಮೃಗವ ನೀನಿರ ಮೃಗವ ನೀನಿರ ನೀನಿರ ಬೇಡ ಸೀತಾ, ನನಗೇಕೋ ಅದು ಮಾಯಾಮೃಗವೆಂದು ಗೋಚರಿಸಿತು. ಅಲ್ಲದೆ ನಾವು ಹಿಂದೆ ಶೂರ್ಪನಖ ದೇವಿಗೆ ಮಾನಹರಣ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೂಪಿನಿಂದ ಬಂದಿದ್ದರೂ ಇರಬಹುದು. ನನ್ನ ಮಾತನ್ನು ಕೇಳು, ಆ ಮೃಗವನ್ನು ಅಪೇಕ್ಷಿಸಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿ ಕಾಣುವ ಹೇಮ ಸಾರಂಗವನ್ನೇ ಹಿಡಿದು ತರುವೆನು. ಸ್ವಾಮಿ, ಇಲ್ಲಿರುವ ಈ ಮೃಗವನ್ನು ತಂದು ಕೊಡಲಾಗದೆ ಆ ಚಂದ್ರನಲ್ಲಿರುವ ಆ ಹೇಮ ಸಾರಂಗವನ್ನು ತಂದು ಕೊಡಲು ಸಾಧ್ಯವೇ ಸ್ವಾಮಿ? ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ ಸ್ವಾಮಿ. ಇಲ್ಲ ಆದರೆ ನಾನು ಆಹಾರಾದಿಗಳನ್ನು ತೀರಿಸಿ ಬಿಡುವೆನು ಸ್ವಾಮಿ. ಸೀತಾ, ವಿನಾಶ ಕಾಲೇ ವಿಪರೀತ ಬುದ್ಧಿ. ಸಹೋದರ ಅಣ್ಣ, ಲಕ್ಷ್ಮಣ ಅಣ್ಣ, ಲಕ್ಷ್ಮಣ ಅಣ್ಣ, ಜಾನಕಿಯು ಆ ಮೃಗವನ್ನು ಅಪೇಕ್ಷಿಸಿರುವಳು. ಆದ್ದರಿಂದ ನಾನು ಆ ಮೃಗವನ್ನು ಹಿಡಿದು ಬರುವೆನು. ಅಲ್ಲಿಯವರೆಗೂ ನೀನಿಲ್ಲಿಯೇ ಇದ್ದು ಜಾನಕಿಯನ್ನು ಜಾಗ್ರತೆಯಿಂದ ನೋಡಿಕೋ ಸಹೋದರ. ಬೇಡ ಅಣ್ಣ, ಇದು ಮಾಯಾಮೃಗವಾಗಿ ಗೋಚರಿಸುತ್ತಿರುವುದು. ಆದ್ದರಿಂದ ಇದನ್ನು ನಾನೇ ಹಿಡಿದು ತರುತ್ತೇನೆ. ಬೇಡ ಸಹೋದರ, ಸತಿ ಅಪೇಕ್ಷೆ ಪಟ್ಟಿದ್ದನ್ನು ನೆರವೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗಿ ಹಿಡಿದು ತರುವೆನು. ಅದು ನಿಜವಾದ ಮೃಗವೇ ಆದರೆ ಹಿಡಿದು ತರುವೆನು, ಮಾಯಾ ಮೃಗವೇ ಆದರೆ ಅದನ್ನು ಸಂಹರಿಸಿ ಬರುವೆನು. ಅಲ್ಲಿಯವರೆಗೂ ನೀನಿಲ್ಲಿಯೇ ಇದ್ದು ಜಾನಕಿಯನ್ನು ಸಂರಕ್ಷಣೆ ಮಾಡುವ ಭಾರ ನಿನ್ನದು ಸಹೋದರ. ಹಾಗೆ ಆಗಲಣ್ಣ. ಪಡ ಪಡ ಕಾಂಚನ ಮೃಗವಿದು ಸಿಡಿದು ಹೋಗುವುದು ಪಡ ಪಡ. ಪಡ ಪಡ ಕಾಂಚನ ಮೃಗವಿದು ಸಿಡಿದು ಹೋಗುವುದು ಪಡ ಪಡ. ನಿಲ್ಲು ಹುಲ್ಲೆಯೇ ಎಲ್ಲಿ ಹೋಗುವೆ ಸೊಲ್ಲನ್ನಡಗಿದ ಈ ಕ್ಷಣದಿ. ನಿಲ್ಲು ಹುಲ್ಲೆಯೇ ಎಲ್ಲಿ ಹೋಗುವೆ ಸೊಲ್ಲನ್ನಡಗಿದ ಈ ಕ್ಷಣದಿ. ಪಡ ಪಡ ಕಾಂಚನ ಮೃಗವಿದು ಸಿಡಿದು ಹೋಗುವುದು ಪಡ 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 ಪಡ. ಆ ಸೀತಾ, ಆ ಲಕ್ಷ್ಮಣ. ಲಕ್ಷ್ಮಣ, ಅಲ್ಲಿ ಕೇಳಿದೆಯಾ? ತಾಯಿ, ಸ್ವಾಮಿಯ ಆರ್ತ ಧ್ವನಿಯು ಕೇಳಿ ಬರುತ್ತಿರುವುದು. ಬೇಗ ಹೋಗಿ ನೋಡು ಲಕ್ಷ್ಮಣ. ತಾಯಿ, ಇದು ಅಣ್ಣನ ಧ್ವನಿಯಲ್ಲ, ಇದು ಪಂಚವಟಿ. ಇಲ್ಲಿ ರಾಕ್ಷಸರ ಮಾಯೆಯು ಅಧಿಕವಾಗಿರುವುದರಿಂದ ನೀವು ದುಃಖಿಸಬೇಡಿ, ಶಾಂತದಿಂದಿರಿ. ಲಕ್ಷ್ಮಣ, ಅದು ನನ್ನ ಸ್ವಾಮಿಯ ಆರ್ತ ಧ್ವನಿಯ ಹೊರತು ಬೇರೊಂದಲ್ಲ. ಬೇಗ ಹೋಗಿ ನೋಡು ಲಕ್ಷ್ಮಣ. ತಾಯಿ, ಅಣ್ಣನನ್ನು ಯಾರಿಂದ ತಿಳಿದಿರುವಿರಿ? ರಘುವಂಶದ ಆದಿಭಾಸ್ಕರನು, ಪ್ರೀತಿ ಪಾತ್ರನು, ದಶರಥರ ತನಯ, ಪೂರ್ಣ ತೇಜಸ್ವಿಯು, ಮಹಾಪರಾಕ್ರಮಶಾಲಿಯೂ ಆದ ಅಣ್ಣ ಶ್ರೀರಾಮಚಂದ್ರನಿಗೆ ಮರಣದ ಭಯವೇ? ಅಲ್ಲದೆ ಕ್ಷತ್ರಿಯರೆಂದಿಗೂ ಯುದ್ಧದಲ್ಲಿ ಹೋರಾಡುವಾಗಲೂ ರಕ್ಷಣೆಗಾಗಿ ಹೀಗೆ ಕೂಗಿಕೊಳ್ಳಲಾರರು. ಇದೆಲ್ಲವೂ ರಾಕ್ಷಸರ ಮಾಯೆ. ನನ್ನನ್ನು ನಂಬು ತಾಯಿ, ಇದು ಅಣ್ಣನ ಧ್ವನಿಯಲ್ಲ. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನೀನು ನನ್ನ ಮಾನಾಪಹರಣ ಮಾಡಬೇಕೆಂದು ಇಚ್ಛಿಸಿರುವೆ. ಶಿವ ಶಿವ. ಶಿವ ಶಿವ ಇದೇನಾಶ್ಚರ್ಯವೋ, ಶಿವ ಶಿವ ಇದೇನಾಶ್ಚರ್ಯವೋ, ಧರೆಯೊಳಗೆ ಹರಿಯುವುದೆಂತು ಶ್ರೀಮರ್ಮವ. ಅಕಟ ಕಟ ಸಹಿಸೆ ನೀ ವಾಕ್ಯವಾ, ಅಕಟ ಕಟ ಸಹಿಸೆ ನೀ ವಾಕ್ಯವಾ, ಧರೆಯೊಳಗೆ ಹರಿಯೇನು ಅಪಮಾನವಾ. ತಾಯಿ, ನಿಮ್ಮ ಬಾಯಲ್ಲಿ ಇಂತಹ ಕಟುನುಡಿಗಳೇ? ನೀವೇ ತಾಯಿ ಎಂತಲೂ, ಅಣ್ಣ ಶ್ರೀರಾಮಚಂದ್ರನೇ ತಂದೆ ಎಂತಲೂ, ತಂದೆ ತಾಯಿಯರನ್ನು ಬಿಟ್ಟು ಬಂದ ನನ್ನನ್ನು ಹೀಗೆ ನಿಂದಿಸುವುದು ತರವೇ? ನನ್ನ ಅಪರಾಧವನ್ನು ಮನ್ನಿಸು ತಾಯಿ. ಲಕ್ಷ್ಮಣ, ನೀನಿನ್ನೂ ಹೋಗಿಲ್ಲವೇ? ಹೋಗುವೆನು ತಾಯಿ, ಹೋಗುವೆನು. ಕೇಳಿ ರವಿಚಂದ್ರಾದಿಗಳೇ,
ಅಷ್ಟದಿಕ್ಪಾಲಕರೇ ಕೇಳಿರಿ, ಅತ್ತಿಗೆಯವರ ಆಡಿದ ಕಟು ನುಡಿಗಳಿಗೆ ನೀವೇ ಸಾಕ್ಷಿ. ತಾಯಿ, ಹೋಗುವುದಕ್ಕೂ ಮುನ್ನ ನನ್ನದೊಂದು ವಿಜ್ಞಾಪನೆ ಇರುವುದು ತಾಯಿ. ಏನದು? ಇದು ರಾಕ್ಷಸರ ಮಾಯೆ. ಇಲ್ಲಿ ಪಂಚವಟಿಯಲ್ಲಿ ಇಲ್ಲಿ ರಾಕ್ಷಸರ ಮಾಯೆಯು ಅಧಿಕವಾಗಿರುವುದರಿಂದ ಇಲ್ಲಿ ಸಪ್ತ ಋಷಿಗಳ ಸಪ್ತ ಗೆರೆಗಳನ್ನು ಬರೆಯುವೆನು. ಈ ಗೆರೆಗಳನ್ನು ಬಿಟ್ಟು ನೀವು ಮುಂದೆ ಬರಬೇಡಿ. ಬಂದರೆ ಅನಾಹುತವು ಖಂಡಿತ ತಾಯಿ. ಬರೆಯುವೆನು. ನಾನಿನ್ನು ಬರುವೆನು ತಾಯಿ. ಏನಿದು? ದಿಲೀಪ ವಂಶದ ಅರಸರ ಪ್ರಖ್ಯಾತ ಅರಮನೆಯೇ ಇದು? ಬ್ರಾಹ್ಮಣರ ಮಂದಿರವೇ ಅಥವಾ ಯದಿ ಮುನಿವರಿಯರು ನೆಲೆಸಿರುವ ವರುಣಾಶ್ರಮವೇ? ಎಷ್ಟೊಂದು ಮನೋಹರವಾಗಿರುವುದಲ್ಲ ಈ ಕುಟೀರ. ಓ, ಯಾರೋ ಗೃಹಸ್ಥರಿದ್ದಂತಿದೆ. ಒಳಹೊಕ್ಕು ನೋಡುವೆನು. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓ ನಮಃ ಶಿವಾಯ. ಹರ ಹರ. ಓ ನಮಃ ಶಿವಾಯ. ಓ ನಮಃ ಶಿವಾಯ. ಹರ ಹರ. ಓ ನಮಃ ಶಿವಾಯ. ಸುರನರ ವಂದಿತ ನಂದಿ ವಾಹನ. ಸುರನರ ವಂದಿತ ನಂದಿ ವಾಹನ. ಓ ನಮಃ ಶಿವಾಯ. ಹರ ಹರ. ಓ ನಮಃ ಶಿವಾಯ. ಭವಪಾಶನಾಶೈಷಾ ವರಭಸ್ಮಂಗಭೂಷಾ. ಭವಪಾಶನಾಶೈಷಾ ವರಭಸ್ಮಂಗಭೂಷಾ. ಸುರನರ ವಂದಿತ ನಂದಿ ವಾಹನ. ಸುರನರ ವಂದಿತ ನಂದಿ ವಾಹನ. ಓ ನಮಃ ಶಿವಾಯ. ಹರ ಹರ. ಓ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರಿಗೆ ವಂದಿಸುವುದು. ನಿನಗೆ ಮಂಗಳವಾಗಲಿ. ಮೇಲೇಳು ತಾಯಿ. ಪೂಜ್ಯರೆ, ನನ್ನ ಸ್ವಾಮಿ. ಪೂಜ್ಯರೆ, ತಾವು ಯಾರು? ಇಲ್ಲಿಗೆ ಬರಲು ಕಾರಣವಾದರೂ ಏನು? ಅಮ್ಮ, ನಾನೊಬ್ಬ ಪರಮ ಸನ್ಯಾಸಿ. ಹುಟ್ಟಿದಾರಭ್ಯ ನಾವು ಸ್ತ್ರೀಯರ ಮುಖವನ್ನೇ ನೋಡಿಲ್ಲ ತಾಯಿ. ಪ್ರಾರಬ್ಧ ಭೋಗ ಅನುಭವಿಸಬೇಕಾದದ್ದನ್ನೆಲ್ಲ ಅನುಭವಿಸುತ್ತಾ ಎಲ್ಲ ದೇಶಗಳನ್ನು ಸಂಚರಿಸಿದೆನು. ಕೊನೆಗೆ ಲಂಕಾನಗರವೊಂದುಳಿದಿರುವುದು. ಅಲ್ಲಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಕಂಡ ಈ ನಿಮ್ಮ ಆಶ್ರಮದಲ್ಲಿ ದಣಿವಾರಿಸಿಕೊಂಡು ಹೋಗೋಣವೆಂದು ಬಂದೆನು. ಆದರೆ ದಾತರಿಲ್ಲದ ಗೃಹವು ನಮಗೆ ಅಸ್ವಾಮ್ಯವು. 3 ದಿನಗಳಿಂದಲೂ ಆಹಾರವಿಲ್ಲ. ಏನಾದರೂ ಭಿಕ್ಷ ಪ್ರದಾನ ಮಾಡುತ್ತಾಯಿ. ಪೂಜ್ಯರೆ, ನನ್ನ ಸ್ವಾಮಿಯು ಹಾಗೂ ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ಭಿಕ್ಷೆಯನ್ನು ನೀಡುತ್ತೇನೆ. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ ಪೂಜ್ಯರೆ. ಆಗಬಹುದು. ಭವತಿ ಭಿಕ್ಷಾಂ ದೇಹಿ. ಭವತಿ ಭಿಕ್ಷಾಂ ದೇಹಿ. ಅಬ್ಬಾ
ಲಂಕೆಯನ್ನು ವೈಭವದಿಂದಾಳಿದ ಈ ದಶಾನನ ಇಂದು ಛಲಕ್ಕಾಗಿ ಓರ್ವ ಹೆಣ್ಣನ್ನು ಅಪಹರಣ ಮಾಡುವಂತಾಯಿದೆ. ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರೆ, ಸ್ವೀಕರಿಸಿ. ಸ್ವಲ್ಪ ಮುಂದೆ ಬಂದು ಭಿಕ್ಷ ಪ್ರದಾನ ಮಾಡ್ತಾಯಿ. ಕ್ಷಮಿಸಿ ಪೂಜ್ಯರೆ, ಇಲ್ಲಿ ನನ್ನ ಮೈದುನನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿರುವನು. ಅದನ್ನು ನಾನು ದಾಟುವಂತಿಲ್ಲ. ಅಮ್ಮ ಭದ್ರೆ, ನಮ್ಮಂತಹ ಮುನಿಶ್ರೇಷ್ಠರಿಗೆ ಕೊಡುವ ಭಿಕ್ಷೆಗಾಗಿ ನಿನ್ನ ಮೈದನು ಇಲ್ಲಿ ಸಪ್ತ ಋಷಿಗಳ ಗೆರೆಗಳನ್ನು ಬರೆದಿಲ್ಲ. ಇದು ಪಂಚವಟಿ ಅಭಯಾರಣ್ಯ. ರಾಕ್ಷಸರ ಬಾಧೆಯು ಅಧಿಕವಾಗಿರುವ ಕಾರಣ ಹೀಗೆ ಬರೆದಿರುವರಷ್ಟೇ. ಹಸಿದು ಬಂದ ಅತಿಥಿಗಳಿಗೆ ಭಿಕ್ಷ ಪ್ರದಾನ ಮಾಡದೆ ಹೋದರೆ ಆ ದೋಷವು ನಿಮಗೆ ಪ್ರಾಪ್ತವಾಗುವುದಿಲ್ಲವೇ? ಹೋಗಲಿ ಬಿಡುತ್ತಾಯಿ, ನಾನು ಮುಂದೆ ಹೋಗುವೆ. ಕ್ಷಮಿಸಿ ಪೂಜ್ಯ, ಇದು ಸ್ವೀಕರಿಸಿ. ಇನ್ನೂ ಸ್ವಲ್ಪ ಮುಂದೆ ಬಾ, ಇನ್ನೂ ಸ್ವಲ್ಪ ಮುಂದೆ ಬಾ, ಇನ್ನೂ ಸ್ವಲ್ಪ ಮುಂದೆ ಬಾ. ನೋಡು ನೋಡಲೆ ನಾರಿಯ ನಾನಾರೆಂದು ಪೌಲಸ್ತ್ಯ ವಂಶ ಕುಲಸೋಂಬುದಿ ಚಂದನ ದಶಕಂಠನ ನೋಡಿ ಮಲ್ಮತಾಂಗನ ಹರಿಕುಲ ಸುಪ್ರಚಂಡನ ರಾವಣೇಂದ್ರನ ನೋಡು ಸೀತಾ, ನಾನಾರಂದು ಅಂದು ಸ್ವಯಂವರದಲ್ಲಿ ಕೆಕ್ಕರಿಸಿ ನಕ್ಕಿದೆಯಲ್ಲ, ಅದರ ಪ್ರತಿಪಾಡೆ ಸೀತಾಪಹರಣ. ನಡೆ ಸೀತಾ. ಅಯ್ಯೋ, ಇದೇನು ಮಾಡುವುದು? ಪೂಜ್ಯರಾದ ದಶರಥ ಚಕ್ರವರ್ತಿ, ಪ್ರಾಣೇಶ್ವರ, ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ನಾನೇನು ಮಾಡಲಿ? ಯಾರಲ್ಲಿಲ್ಲ ತಾರತಲವ ಆರಿಪಾಗುವೆ, ತಾರತಲವ ಅವರಿಗೆಂದು ಒತ್ತಪಾಗುವೆ, ಒತ್ತಪಾಗುವೆ, ಒತ್ತಪಾಗುವೆ. ಅಡ್ಡ ನಿಂತು ಏಕೆ ತಡವೆ ಒಡ್ಡತನದಲ್ಲಿ ಹೋಳ ಹತ್ತೆ ನಿನಗೆ ಬೇಡ ನಾರಿ ಒಡವೆಯೋ, ಇನ್ನ ನೀಗ ಸೀಳಿ ಬಿಡುವೆ. ನೋಡು ಹೊತ್ತಲೆ, ನೋಡು ಹೊತ್ತಲೆ. ಮದವ ನೋಡಗಿ ಕಲ್ಲ ಮದವ ಬರುವ ಮಾಡೋಗಿ ಕಲ್ಲ ನಿನ್ನ ಚಾರದಳವ ಆರಿಪಾಗುವೆ, ಚಾರದಳದ ಜೋಲಕೆಯ ಒತ್ತಪಾಗುವೆ, ಒತ್ತಪಾಗುವೆ, ಒತ್ತಪಾಗುವೆ. ಅಡ್ಡ ನಿಂತು ಏಕೆ ತಡವೆ ಒಡ್ಡತನದಲ್ಲಿ, ಅಡ್ಡ ನಿಂತು ಏಕೆ ತಡವೆ ಒಡ್ಡತನದಲ್ಲಿ. ನಿನ್ನ ನೀಗ ಸೀಳಿ ಬಿಡುವೆ. ನೋಡು ಹೊತ್ತಲೆ, ನೋಡು ಹೊತ್ತಲೆ. ಎಲ್ಲವೋ ಬಡ ಹತ್ತೆ, ಎಲ್ಲವೋ ಮಾರಿದ್ದಾನ, ಎಲ್ಲವೋ ಮಾರಿದ್ದಾನ. ನೀನು ಮುಂದಕ್ಕೆ ಹೋಗಲಾದರೆ ನನ್ನನ್ನು ಜಾಯಿಸಿ ಮುಂದಕ್ಕೆ ಹೋಗು, ಇಲ್ಲವಾದರೆ ನೀನೊಬ್ಬ ಶ್ರೇಷ್ಠ ಬ್ರಾಹ್ಮಣನೇ, ಪಂಡಿತರಾಗಿ ನೀನು ಮಾಡುತ್ತಿರುವ ಕಾರ್ಯವು ಸರಿಯೇ? ನಿನಗೆ ರಾಜರಾಗಲಿರುವೆ. ಎಲ್ಲವೋ ಬಡ ಹತ್ತೆ. ಎಲ್ಲಿಯಾದರೂ ಸಪ್ತ ಹೆಣಗಳನ್ನು ತಿಂದು ಭಕ್ಷಿಸಿ ಗಿಡ ಮರಗಳಲ್ಲಿ ಪವಣಿಸುವ ನನ್ನಲ್ಲಿ ಪ್ರಸಂಗವೇ. ಸುಮ್ಮನೆ ದಾರಿಯನ್ನು ಬಿಡು, ಇಲ್ಲವಾದರೆ ಚೋರ, ನೀನು ಮುಂದಕ್ಕೆ ಹೋಗಲಾದರೆ ನನ್ನನ್ನು ಜಾಯಿಸಿ ಮುಂದಕ್ಕೆ ಹೋಗು, ಇಲ್ಲವಾದರೆ ನೊಂಗು ಬಿಡುವೆನು. ಓಹೋ, ಈ ಹದ್ದಾದರೂ ಮಹಾ ಪರಾಕ್ರಮಿ ಎಂದು ಘೋಷಿಸುತ್ತಿರುವುದು. ಇರಲಿ, ಇದನ್ನು ಮೋಸದಿಂದಲೇ ಕೊಲ್ಲಬೇಕು. ಎಲ್ಲವೋ ಬಡ ಹತ್ತೆ, ಪರಾಕ್ರಮದಲ್ಲಿ ನಾವಿಬ್ರು ಶಕ್ತಿಶಾಲಿಗಳೇ ಅಲ್ಲವೇ? ಹಾಗಾದರೆ ನಮ್ಮ ಮರಣವು ಎಲ್ಲಿರುವುದು ಎಂದು ಅರಿತು
ಯುದ್ಧ ಮಾಡುವುದು ಸೂಕ್ತ. ಹಾಗಾದರೆ ಹೇಳು, ನಿನ್ನ ಮರಣವು ಎಲ್ಲಿರುವುದು? ಮಾನವರು ಶ್ರೀರಾಮಚಂದ್ರನ ಶರಣ ಸೇವಕರು. ನಾನು ಮರಣಕ್ಕಾಗಿ ಯಾವತ್ತೂ ಸುಳ್ಳನ್ನು ಹೇಳುವುದಿಲ್ಲ. ನನ್ನ ಮರಣವು ಈ 7 ರೆಕ್ಕೆಯಲ್ಲಿರುವುದು. ನಿನ್ನ ಮರಣವೆಲ್ಲಿರುವುದು? ನನ್ನ ಮರಣವೇ ಈ ನನ್ನ ಎಡಗಾಲಿನ ಹುಂಗುಷ್ಟದಲ್ಲಿರುವುದು. ಸಿದ್ಧನಾಗು ಇದ್ದಕ್ಕೆ. ಅಡಗಿತೇನೋ ನಿನ್ನ ಪೌರುಷ ಜಾನಕಿ? ನೀನಿನ್ನು ನಡೆ. ಇಲ್ಲವೋ ನಯ ವಂಚಕ, ಮರಣಕ್ಕಾಗಿ ಈ ರೀತಿ ಸುಳ್ಳನ್ನು ಹೇಳುವುದು ನಿನಗೆ ನಾಚಿಕೆ ಆಗಲಿಲ್ಲವೇ? ಅಯ್ಯೋ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರ್ವ್ಯವಸ್ಥೆ ಒದಗಿದೆ. ಈ ವಿಷಯವನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣ ಹೋಗದಿರಲಿ. ಜಾನಕಿ, ನಮಸ್ಕರಿಸುವೆ. ಲಕ್ಷ್ಮಣ, ಇದೇನು ಜಾನಕಿ ಓರ್ವಳನ್ನೇ ಬಿಟ್ಟು ಬಂದೆಯಾ? ಅಣ್ಣ, ಅತ್ತಿಗೆಯವರ ಆಡಿದ ಕಡುಹುಡಿಗಳನ್ನು ಕೇಳಲಾಗದೆ ನಿನಗಾಗಿ ಬಿಟ್ಟು ಬಂದೇನಣ್ಣ. ಏನು? ಹೌದೇ? ನಡೆ ಸಹೋದರ, ಜಾಗೃತಿಯಾಗಿ ಹೋಗಿ ನೋಡೋಣ, ನಡೆ. ಹಾಗೆ ಸೀತಾ, ಸೀತಾ, ಜಾನಕಿ, ಸೀತಾ. ಸಹೋದರ, ಅಣ್ಣ, ಇದೇನು ಸಹೋದರ, ಎಲ್ಲಿ ನೋಡಿದರೂ ಜಾನಕಿಯ ಸುಳಿವೆ ಕಾಣುತ್ತಿಲ್ಲವಲ್ಲ? ಅಣ್ಣ, ಪರ್ಣಶಾಲೆಯಲ್ಲಿ ಇಲ್ಲವೇನಣ್ಣ? ಸೀತಾ, ಇಲ್ಲವಲ್ಲ ಸಹೋದರ. ಅಣ್ಣ, ನನ್ನ ಜಾನಕಿ ಓರ್ವಳನ್ನೇ ಬಿಟ್ಟು ಬಂದು ಎಷ್ಟು ಅನರ್ಥಕ್ಕೀಡು ಮಾಡಿದೆ ಸಹೋದರ. ನನ್ನ ಅಪರಾಧವನ್ನು ಮನ್ನಿಸಣ್ಣ. ನಡೆ ಸಹೋದರ, ನಾನು ಅಲ್ಲಿ ಕಾಣುವ ವನದಲ್ಲಿ ಹುಡುಕಿ ನೋಡುವೆನು. ಆರಾಮಾದೋಳು ನಿನ್ನ ಆರು ಕದ್ವೈದರೋ ಸೀತಾ. ಆರಾಮಾದೋಳು ನಿನ್ನ ಆರು ಕದ್ವೈದರೋ ಕ್ರೂರ ಮೃಗಂಗಳೇ ಚೀಜಿ ಕೊಂದವೋ ಕಾಣೆ. ಅಯ್ಯೋ ಎನ ಜಾನಕಿಯೇ, ಮಮ ಪ್ರಾಣನಾಯಕಿಯೇ, ತೊರೆದಲ್ಲಿ ಹೋದೆಯೇ ಸೀತಾ. ಸೀತಾ, ಜಾನಕಿ, ಎಲ್ಲಿರುವೆ ಮನೋಹರೇ? ಆರಾಮದೋಳು ನಿನ್ನ ಸೀತಾ. ಸೀತಾ,
ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆ ಸೀತಾ ಸೀತಾ ಹಾ ಜಾನಕಿ, ಎಲ್ಲಿ ಮರೆಯಾದೆ ಸೀತಾ? ರಾಕ್ಷಸರ ಪಾಲಾದೆಯ ಅಥವಾ ಕಾಡು ಮೃಗಗಳ ಬಾಯಿಗೆ ತುತ್ತಾದೆಯ ಕಾಣಿನಲ್ಲ. ಸಹೋದರ, ಲಕ್ಷ್ಮಣ ಎಲ್ಲಿ ಜಾನಕಿಯನ್ನು ಕರೆತಂದೆಯ? ಅಣ್ಣ, ಎಲ್ಲಿ ನೋಡಿದರೂ ಹತ್ತಿಗೆ ಸುಳಿಯೇ ಇಲ್ಲವಣ್ಣ. ಹಾ ಸೀತಾ. ಲಕ್ಷ್ಮಣ, ಜಾನಕಿ ಓರ್ವಳನ್ನೇ ಬಿಟ್ಟು ಬಂದು ಎಷ್ಟು ಅನರ್ಥಕ್ಕೀಡು ಮಾಡಿದೆ. ಸಹೋದರ, ನಾನು ಆ ಪರ್ವತದ ಬಳಿ ನೋಡುವೆನು. ನೀನು ಗೋದಾವರಿ ನದಿ ತೀರದಲ್ಲೇನಾದರೂ ಇರುವಳೇನೋ ನೋಡಿಕೊಂಡು ಬಾಸಿಕೊಂಡು. ಹಾಗೆ ಆಗಲ್ಲ. ಧರಣಿ ಜಾತೆ ಮಾತೆ ಸೀತೆಯ ಕಾಣದಾದೆನಾ ರಾಮ ಕಾಣದಾದೆನಾ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು ಏನ ಪೇಳಲಿ ವಿವರವರ ಏನ ಪೇಳಲಿ ವಿವರವರ ಧರಣಿ ಜಾತೆ ಮಾತೆ ಸೀತೆಯ ಕಾಣದಾದೆನಾ ರಾಮ ಕಾಣದಾದೆನಾ ಮಾತಾ ಜನನೀ ಎಲ್ಲಿ ನೋಡಿದರೂ ಒತ್ತಿಗೆ ಸುಳಿಯೇ ಸಿಗುತ್ತಿಲ್ಲವಲ್ಲ. ಸಹೋದರ, ಅಣ್ಣ, ಎಲ್ಲಿ ಜಾನಕಿಯನ್ನು ಕರೆತಂದೆಯಾ? ಅಣ್ಣ, ಎಲ್ಲಿ ನೋಡಿದರೂ ಹತ್ತಿಗೆ ಸುಳಿವೇ ಸಿಗುತ್ತಿಲ್ಲವಣ್ಣ. ಹಾ ಜಾನಕಿ, ಹಿಂದೆನ್ನ ತೊರೆದೆಯಾ ಸೀತಾ? ಸಹೋದರ, ಅಣ್ಣ, ನಡೆ ಆ ಗಿರೀಶ್ವರದ ಬಳಿ ಹುಡುಕಿ ನೋಡೋಣ. जानकी शुभा का ये प्रेम जाए ಎಲ್ಲಿರುವೆ ಮನೋಹರೇ? ಸರಸಲೀಲಾ ಚತುರೇ ಶೃಂಗಾರ ಲಹ
ಚತುರೆ ಶೃಂಗಾರ ಲಹರೆ ಸರಸ ನೀಲ ಚತುರೆ ಶೃಂಗಾರ ಲಹರೆ ಸರಸ ನೀಲ ಚತುರೆ ಶೃಂಗಾರ ಲಹರೆ ಅನುಪಮಾನಿ ವನರುಹಾಲೋಚನೆ ಅನುಪಮಾ ಸೀತಾ 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 ಜಾನಕಿ ಅನುಪಮಾನಿ ವನರುಹಾಲೋಚನೆ ಪ್ರೇಮಜ ಆಯೇ ಸಹೋದರ ಅಣ್ಣ. ಎಲ್ಲಿ ಹುಡುಕಿದರೂ ಸೀತೆ ಸುಳಿವೆ ಕಾಣುತ್ತಿಲ್ಲವಲ್ಲ. ನಡೆ, ಅಲ್ಲಿ ಕಾಣುವ ಗಿರಿ ಶಿಖರದ ಬಳಿ ಹುಡುಕಿ ನೋಡೋಣ. ಹಾಗೆ ಆಗಲಣ್ಣ. ಶ್ರೀರಾಮಚಂದ್ರ ನನಗೆ ಮುಕ್ತಿಯನ್ನು ಕೊಡು ರಾಮ. ಅಣ್ಣ, ಅಲ್ಲಿ ಯಾರೋ ನಮ್ಮನ್ನೇ ಧ್ಯಾನಿಸುವಂತಿದೆ. ಅಯ್ಯ, ನೀನು ಯಾರು? ಈ ಸ್ಥಿತಿಯಲ್ಲಿ ನಮ್ಮನ್ನು ಧ್ಯಾನಿಸಲು ಕಾರಣವೇನು? ಶ್ರೀರಾಮಚಂದ್ರ, ನಾನಾದರೂ ನಿಮ್ಮ ತಂದೆಯ ದಶರಥನ ಆಪ್ತನು. ನನ್ನನ್ನು ಜಟ ಎಂದು ಕರೆಯುವರು. ಆ ದುರುಳ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಇದ್ದಕ್ಕೆ ನಿಂತಾಗ ನನ್ನ ಗತಿ ಹೀಗಾಗಿತು. ಆ ಮಾತೆಯಾದರೂ ನನ್ನ ಕಾಂತರಿಗೆ ವಿಚಾರವನ್ನು ತಿಳಿಸುವವರೆಗೂ ನಿನ್ನ ಪ್ರಾಣ ಇರಲಿ ಎಂದು ಹಾರೈಸಿದಳು. ಶ್ರೀರಾಮಚಂದ್ರ, ನನಗೆ ಮುಕ್ತಿಯನ್ನು ಕೊಡು ರಾಮ. ಆ ಜಾನಕಿ, ಇಂದಿಗೆನ್ನ ತೊರೆದೆಯ? ಆ ದೈತ್ಯ ರಾವಣನ ವಶವಾದೆಯ? ಸಹೋದರ ಅಣ್ಣ, ಅಯ್ಯ, ಜಟಾಯು ನಮಗೆ ಸಹಾಯ ಮಾಡಲು ಬಂದು ನಿನಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವು ಪ್ರಾಪ್ತವಾಗಲಿ. ಶ್ರೀರಾಮಚಂದ್ರ. ಅಣ್ಣ, ಸಹೋದರ ಅಣ್ಣ, ಪಿತೃ ಸಮಾನನಾದ ಈತನ ಉತ್ತರ ಕ್ರಿಯಾದಿಗಳನ್ನು ಮಾಡಿ ನಡೆ, ಅಲ್ಲಿ ಕಾಣುವ ಪರ್ವತದ ಬಳಿ ಜಾನಕಿಯನ್ನು ಹುಡುಕಿ ನೋಡೋಣ. ಹಾಗೆ ಆಗಲಣ್ಣ. ಜಾನಕಿ ಪ್ರಾಣ ಸಖಿ ಅಗಲಿದೆಯ
ಕಮಲಮುಖಿ जानकी प्राण सखी अगलिदया कमलमुखी जानकी प्राण सखी अगलिदया कमलमुखी ಎಲ್ಲಿರುವೆ ಮನೋಹರೇ ಪಂಚವಟಿ ತಟ ಪುಣ್ಯರೂಪಿ ಗೋದಾನಂದಿತ ಹಂಸದ ಮನೆ ಪಂಚವಟಿ ತಟ ಪುಣ್ಯರೂಪಿ ಗೋದಾನಂದಿತ ಹಂಸದ ಮನೆ ಚಿತ್ರಕೂಟ ಚಾರಿಣಿ ತರುಣಿ ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯ ಪುರಜನ ಹೃದಯೋಲ್ಲಾಸಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಇಂಥ ಸಂಚಿತ ತಂತು ಜಾಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ವೀರ ವೇದನೆ ಸಹಿಸಲ ಸದಳ ಸೀತಾ ಸೀತಾ ವೀರ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ತನುವ ದಹಿಸುವ ಚಿರಂತ ಚಿತ್ತಾನನ ತನುವ ದಹಿಸುವ ಚಿರಂತ ಚಿತ್ತಾನನ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ
ಸಹೋದರ, ಅಣ್ಣ, ನಾವು ವನವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿ ಅಯೋಧ್ಯೆಗೆ ಹೋದಾಗ ಜನಕಸುತೆಯಲ್ಲಿ ಸೀತೆಯಲ್ಲಿ ಎಂದು ಕೇಳಿದಾಗ ನಾನೇನೆಂದು ಉತ್ತರಿಸಲಿ? ಸಹೋದರ, ಇದರಿಂದ ನಮ್ಮ ವಂಶಕ್ಕೆ ಅಪಕೀರ್ತಿ ಬಂದಂತಾಯ್ತಲ್ಲ. ನಾನು ಈ ಅವಮಾನವನ್ನು ಸಹಿಸಿಕೊಂಡು ಜೀವಿಸಿರಲಾರೆ. ಅದು ಅಲ್ಲಿ ಕಾಣುವ ಪರ್ವತವನ್ನು ಹಾರಿ ಪ್ರಾಣತ್ಯಾಗ ಮಾಡಿಕೊಳ್ಳೋಣ. ನಡೆ ಸಹೋದರ. ಇವರು ಯಾರಾಗಿರಬಹುದು? ನಮ್ಮ ಕಪಿಕುಲದಲ್ಲಿಯೇ ಇಂಥ ಸ್ತುರದ್ರೂಪಿಗಳಿಲ್ಲವಲ್ಲ. ಇವರೇನು ದಾನವರು, ದೇವತೆಗಳು, ಅಥವಾ ನಮ್ಮಣ್ಣ ವಾಲಿಯ ಕಡೆಯ ಗುಪ್ತಚರರೋ ಕಾಣೆನಲ್ಲ. ಆಂಜನೇಯ, ಬೇಗ ಬಾ, ಬೇಗ ಬಾ. ಓ ಒಡೆಯ ಸುಗ್ರೀವರಾಜ, ಇದೋ ಬಂದೆನು ಬಂದೆನು ಬಂದೆನು. ಅದಾರೋ ಬಾಲಕರು ಪರ್ವತವನ್ನು ಹತ್ತುತ್ತಿರೋರು. ಅವರಿಗೆ ಹೇಳು, ಹತ್ತಬೇಡಿ, ಅದು ಪರ್ವತವಲ್ಲ, ಕದಂಬನೆಂಬ ರಕ್ಕಸನ ದೇಹ ಎಂದು. ಮಹದಾಗ್ನಿ ಒಡೆಯ. ಓ ಬಾಲಕರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಾಗಿ ಕಲ್ಲಾಗಿ ಬಿದ್ದಿರುವನು. ಹತ್ತಿ ಮೋಸ ಹೋಗಬೇಡಿ, ನಿಲ್ಲಿ ನಿಲ್ಲಿ, ಹಿಂತಿರುಗಿ. ಸಹೋದರ, ಅಣ್ಣ, ಅದು ಪರ್ವತವಲ್ಲವಂತೆ, ಯಾರೋ ಕಬಂಧನೆಂಬ ರಕ್ಕಸನ ದೇಹವಂತೆ. ಎಲ್ಲಿ ಬಾಣವನ್ನು ಪ್ರಯೋಗಿಸು. ಹಬ್ಬ ಅಣ್ಣ, ಅಲ್ಲಿ ನೋಡು. ಇವರೆಂತಹ ಪರಾಕ್ರಮಿಗಳಾಗಿರಬಹುದು. ಎಷ್ಟೋ ಯುಗದಿಂದ ಕಲ್ಲಾಗಿ ಬಿದ್ದಿದ್ದ ಕಬಂಧನನ್ನು ಒಂದೇ ಬಾಣದಿಂದ ಸಂಹರಿಸಿ ಬಿಟ್ಟರಲ್ಲ. ಇವರು ಯಾರಾಗಿರಬಹುದು? ನಮ್ಮನ್ನು ಈ ವಿಪತ್ತಿನಿಂದ ಪಾರು ಮಾಡಿದವರಾರು? ಅಣ್ಣ, ಅಲ್ಲಿ ನೋಡು. ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳವ ಕಣ್ಗಳುಳ್ಳ, ನಳಿನ ದಳದಂತೆ ಒಳೆವ ಕಣ್ಗಳುಳ್ಳ, ಭಾನುಚಂದ್ರರ ಬೆರಗುಗೊಳಿಸುವಂತ, ಭಾನುಚಂದ್ರರ ಬೆರಗುಗೊಳಿಸುವಂತ ಕಂಡೆ ದಿವ್ಯ ಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿಹೆ ನಾನು, ಕಂಡೆ ದಿವ್ಯ ಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ, ಕಂಡೆ ಕಂಡೆ. ಆಹಾ, ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ರಾಜಪುತ್ರರೇ? ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಇವರು ಯಾರಾಗಿರಬಹುದು? ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ಆ ರಾಜಶೇಖರನೇ? ಅಲ್ಲ ಅಲ್ಲ, ಈತನು ರಾಜಶೇಖರನು ಅಲ್ಲ. ಈತನೇ ಹರನಾಗಿದ್ದೊಡೆ ರಜತಗಿರಿ ಶಿಖರದ ಮೇಲೆ ಕುಳಿತು ಗಂಗೆಯನ್ನು ಮುಡಿಯೋಳು ಧರಿಸಿ ಪರಮ ಪಾವನೆಯಾದ ಗಂಗೆಯನ್ನು ಈ ಧರೆಗೆ ಇರಿಸಿದ ಗಂಗಾಧರನೇ ಅಲ್ಲ. ಈತನು ಗಂಗಾಧರನು ಅಲ್ಲ. ಯಾರಾಗಿರಬಹುದು? ಪದ್ಮಸ್ತಂಭನು, ಪ್ರಸನ್ನವದನನು, ಪದ್ಮಾಸನನಾಗಿ ಕುಳಿತಿರುವ ಈತನು ಆ ಪದ್ಮಶೇಖರನಾದ ಬ್ರಹ್ಮದೇವನೇ? ಕರದಿ ಕಂಠಾಣಿ ಪಿಡಿದಿಲ್ಲ, ಜಪಸರ ಮಾಲೆಗಳಿಲ್ಲ, ಮೇಲ್ಶಿರ ನಾಲ್ಕಿಲ್ಲ,
ಅಂದ ಮೇಲೆ ಸರಸಿಜೋದ್ಭವನಾದ ಬ್ರಹ್ಮದೇವನು ಈತನಲ್ಲ 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 ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ ನಿಶ್ಚೀಮ ಗುಣಧಾಮನಾಗಿ ನೀಲಾಂಜನ ಸ್ವರೂಪನಾಗಿರುವ ಈತನು ಶೇಷಶೇನನಾದ ಶ್ರೀಮನ್ನಾರಾಯಣನೇ. ಕರೆದ ಶಂಕುಚಕ್ರಗದ ಪಿಡಿದಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾದ ಕೌಸ್ತುಭ ರತ್ನಾಭರಣಗಳಿಲ್ಲ. ಅಂದ ಮೇಲೆ ಪಣಿಶಾಯಿ ಪ್ರಹಲ್ನಾದ ವರದ ಈತನಲ್ಲ 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 ಯಾರಾಗಿರಬಹುದು? ಸಹೋದರ, ಆ ಕಪಿಯ ವಿನಯ ವಿಧೇಯತೆಗಳನ್ನು ನೋಡಿದೆಯಾ? ಅಲ್ಲದೆ ಆತನ ಕರ್ಣದಲ್ಲಿ ಪ್ರಕಾಶಿಸುತ್ತಿರುವ ಜೀವರತ್ನ ಕುಂಡಲಗಳನ್ನು ನೋಡಿದೆಯಾ? ಎಷ್ಟೊಂದು ರಮಣೀಯವಾಗಿರುವವು. ಅಣ್ಣ, ಆತರು ಯಾರು ಮಹಾನ್ ಪುರುಷರಿರಬಹುದು. ಧನ್ಯನಾದೆ ಧನ್ಯನಾದೆ. ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಸತ್ಯವಾಯಿತು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೂ ಇವರ ನುಡಿಯ ಬಲು ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಅದು ಸಮ್ಮತದಿ ದಿಟವಾಯ್ತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನೊಡೆಯ ಬಂದ ಎನ್ನಪ್ಪ ಬಂದ ಚಿಂತೆಗಿನ್ನೇತಕ್ಕೆ ಜನಗಾದುದು ಹತ್ಯಾನಂದ ಆಹಾ ಆ ಆ ಧನ್ಯನಾದೆ ಧನ್ಯನಾದೆನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾದೆ ಕ್ಷಣಾರ್ಧದಲ್ಲಿ ಈ ಈ ಈ ಈ
ಕರಿವರದ ಲಕ್ಷ್ಮಿ ವಿನೋದ ಕರಿ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ತಾನೆ ಎನಗೆ ಒಲಿದು ಪ್ರತ್ಯಕ್ಷನಾದ ಧನ್ಯನಾದೆ ಧನ್ಯನಾದೆ. ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದಂತೆ ಮಗು ಮಾರುತಿ, ಯಾರು ನಿನ್ನ ಕರ್ಣದಲ್ಲಿ ಕಾಣುವ ಜೀವರತ್ನ ಕುಂಡಲಗಳನ್ನು ಗುರುತಿಸುವರು ಅವರೇ ಶ್ರೀಮನ್ನಾರಾಯಣನ ಅಪರಾವತಾರಿಯಾದ ರಾಮಚಂದ್ರನಿತ್ತು ಮತ್ತು ನನ್ನ ಆರಾಧ್ಯ ದೈವವೆಂತಲೂ ಹೇಳಿದ ಮಾತು ಸಾರ್ಥಕವಾಯಿತು. ಅಂದ ಮೇಲೆ ಗುರುಗಳ ಬಳಿಗೂ ರೋಗಿಗಳ ಬಳಿಗೂ ಮಕ್ಕಳಿರುವ ಮನೆಗೂ ದೇವತಾ ಮಂದಿರಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಈ ವನದಲ್ಲಿ ಸಿಗುವ ಫಲ ಪುಷ್ಪ ತೋಯಾದಿಗಳನ್ನು ಪಡೆದು ಅವರಿಗೆ ಸಮರ್ಪಿಸಿ ತದನಂತರ ಯಾರೆಂದು ವಿಚಾರಿಸುವುದು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳೇ ತಾವ್ಯಾರು ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳೇ ತಾವ್ಯಾರು ರಮಣೀಯವಾದ ನಿಮ್ಮ ನಾಮಧೇಯಗಳೇನು ನಾಮಧೇಯಗಳೇನು ರವಿಕುಲದರಸು ದಶರಥನ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ ಸಾರ್ವಭೌಮರ ಶಿರದಿ ಚಿರವಲ್ಕಲಗಳೇಕೆ ಈ ರೀತಿ ಮಿಪಿನದೋಳ್ ಸಂಚರಿಸಲೇಕೆ ಈ ರೀತಿ ಮಿಪಿನದೋಳ್ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನನುಭವಿಸೇ ಈರೇಳು ವರ್ಷ ವನವಾಸವನನುಭವಿಸೇ ಈ ರೀತಿ ಇರಲೆಂದು ಜನಕನಾಜ್ಞೆ ಏ
ಪಾವನಾತ್ಮರೆ ಮುಂದೆ ಪೋಪಿರೆಲ್ಲಿಗೆ ಪೇಳಿ ಪಾವನಾತ್ಮರೆ ಮುಂದೆ ಪೋಪಿರೆಲ್ಲಿಗೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು. ಪಾಪಿರಾವಣನೆನ್ನ ಪತ್ನಿಯನು ಕದ್ವೈದ. ಕಪಿದರ ಪ್ರಭು, ಪಾಪಿರಾವಣನೆನ್ನ ಪತ್ನಿಯನು ಕದ್ವೈದ. ಪಾತವನರಿಯದೆ ಈ ರೀತಿ ಹೋಗುತ್ತಿಹೆವಯ್ಯ. ಅನಿತಾದೊಡೆ ಆಭರಣಗಳ ರವಿವು ನೋಡಿ ಅನಿತಾದೊಡೆ ಈ ಆಭರಣಗಳ ರವಿವು ನೋಡಿ ಆರ್ತ ಧ್ವನಿಯಳೋರ್ವ ತರುಣಿಯ ಸೆದಳಲ್ಲಿ ಅಕಟ ಕಟ ಕಂಡನ ಸೀತೆಯ ಭರಣಗಳ ಆಕಾರವೇ ಮುಂದೆ ಬಂದಂತಿದೆ. ಇದ ನೋಡಲ್ ಯಾರಾದರೇನು ನೀ ನಮ್ಮ ಪ್ರಾಣ ಸಕನು, ಹೇರಲ್ಲ ನಾನು ವಾಯುನಂದನನು. ರಾಜಿಸೈ ಪರಮ ಭಕ್ತ ನೀನು. ಶ್ರೀರಾಮದೂತ ಹನುಮಂತ ನಾನು. ಪ್ರಭು, ಮಾರುತಿ, ಅಯ್ಯ, ನಾವಾದರೂ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು. ರಾಮ ಲಕ್ಷ್ಮಣರೆಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಿರುವ ಸಮಯದಲ್ಲಿ ನನ್ನ ಪತ್ನಿಯಾದ ಜಾನಕಿಯನ್ನು ದೂಷಿಯಾದ ರಾವಣನು ಅಪಹರಿಸಿಕೊಂಡು ಹೋಗಿರುವನು. ಆಕೆಯನ್ನು ಹರಸುತ್ತಾ ಈ ಮಾರ್ಗವಾಗಿ ಬಂದಳು. ಅಲ್ಲದೆ ನೀನು ಯಾರು? ಪ್ರಭು, ನಾನಾದರೂ ಕಿಷ್ಕಿಂಧಾಧಿಪತಿ ಸುಗ್ರೀವರಾಜನ ಸಚಿವನು. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ, ಈಶ್ವರ ಪ್ರಣೀತೆ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ವಾಯುಪುತ್ರನೆಂತಲೂ ಕರೆಯುವರು ಪ್ರಭು. ಅಲ್ಲದೆ ನನ್ನನ್ನು ತಮ್ಮ ಚರಣ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಪೆನು ಪರೆದೀನ ದಯಾಳು, ನಾನಮಿಪೆನು ಪರೆದೀನ ದಯಾಳು. ಶ್ರೀನಿಕೇತನ ಆಲಯಮ ಶ್ರೀನಿಕೇತನ.
ವದನನೆ ಪನ್ನಗ ಶಯನ ಭಿನ್ನಪ ಕೇಳ್ ಜಗನ್ನಾಥ ಪ್ರಭುವೆನಿ ಭಿನ್ನಪ ಕೇಳ್ ಜಗನ್ನಾಥ ಪ್ರಭುವೆನಿ ಧನ್ಯನ ಮಾಡೋ ಶರಣರಿಗೊಲಿದು ಶ್ರೀನಿಕೇತನ ಪಾಲಯಾಮ ಶ್ರೀನಿಕೇತನ ಶ್ರೀಕರಾಜಿತ ಪಾದ ಸರೋಜ ಪಾರಾಕೋ ಅಚ್ಯುತ ಶ್ರೀಕರಾಜಿತ ಪಾದ ಸರೋಜ ಪಾರಾಕೋ ಅಚ್ಯುತ ಲೋಕನಾಯಕನ ಶೋಕರಹಿತ ಲೋಕನಾಯಕನ ಶೋಕರಹಿತ ವ್ಯಾಕುಲ ಕಳೆಯ ಕೃಪಾನಿಧಿ ಒಲಿದು ವ್ಯಾಕುಲ ಕಳೆಯ ಕೃಪಾನಿಧಿ ಒಲಿದು ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ ಶ್ರೀರಾಘವಂ ದಶರಥಾತ್ಮಜಮಪ್ರಭೇಯ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪ ಅಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಸ್ತೆ ನಮಸ್ತೆ ರಘುರಾಮಚಂದ್ರ ರಾಘವ ರಾಮ ಪ್ರಭು ಅಲ್ಲದೆ ಹನ್ನೊಂದು ದಿನ ಎನ್ನೊಡೆಯನಾದ ಸುಗ್ರೀವರಾಜನು ಋಷಿಮುಖ ಪರ್ವತದ ತಪ್ಪಲಿನಲ್ಲಿ ಕಪಿ ಸಮೂಹದೊಡನೆ ಕುಳಿತಿದ್ದ ಸಂದರ್ಭದಲ್ಲಿ ಗಗನ ಮಾರ್ಗದಲ್ಲಿ ಸ್ತ್ರೀಯವರುಗಳ ಆರ್ತನಾದವು ಕೇಳಿ ಬರಲು ಆಗ ಎನ್ನೊಡೆಯನಾದ ಸುಗ್ರೀವರಾಜನು ಕಪಿ ಸಮೂಹದೊಡನೆ ಓಡಿ ಹೋಗಿ ನೋಡಿದಾಗ ಅಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನಿಗೆ ಈ ಆಭರಣಗಳ ಗಂಟು ಸಿಕ್ಕಿತು. ಇದೇನು ಆ ಸೀತಾಮಾತೆಯವರ ಆಭರಣಗಳೇನು ನೋಡುವರಾಗಿ ಆ ಜಾನಕಿ ಆ ದೈತ್ಯ ರಾವಣನ ಸೆರೆಯಲ್ಲಿ ಅದೆಷ್ಟು ಪ್ರಲಾಪಿಸುತ್ತಿರುವೆಯೋ ಕಾಡಿನಲ್ಲ. ಸಹೋದರ ಅಣ್ಣ, ಈ ಆಭರಣ ಗಂಟಿನಲ್ಲಿ ಸೀತೆಯ ಎಲ್ಲಾ ಆಭರಣಗಳು ಇವೆ. ಆದರೆ ಆಕೆಯ ಚೂಡಾರತ್ನವೊಂದು ಕಾಣುತ್ತಿಲ್ಲ. ಅದೇನಾದರೂ ಇದೆಯೋ ಇಲ್ಲವೋ ಎಂದು ನೀನೊಮ್ಮೆ ಪರೀಕ್ಷಿಸು ಸಹೋದರ. ಅಣ್ಣ, ಅತ್ತಿಗೆಯವರ ಪಾದ ನೂಪುರಗಳಲ್ಲದೆ ಮತ್ತಾವ ಆಭರಣಗಳನ್ನು ನಾ ಕಾಣೆನಣ್ಣ. ಸ್ವಾಮಿ, ತಾವಾದರೂ ಸತಿ ವಿರಹದಿಂದ ಬಹಳವಾಗಿ ಬಳಲಿ ಬಂದಿರುವಿರಿ. ಈ ಶಿಲಾಸನದ ಮೇಲೆ ಕುಳಿತುಕೊಳ್ಳಿ. ತಮ್ಮ ಪಾದಾರ್ಚನೆಯನ್ನು ಮುಗಿಸಿದ ನಂತರ ಎನ್ನೊಡೆಯನಾದ ಸುಗ್ರೀವರಾಜನ ಬಳಿ ಕರೆದುಕೊಂಡು ಹೋಗುವೆನು. ಹಾಗೆ